ನಮಸ್ಕಾರ ಸ್ನೇಹಿತರೆ, ನಿಮ್ಮನ್ನು ಮುಖವಾಡ ಮೀಡಿಯಾದಲ್ಲಿ ಸ್ವಾಗತಿಸುತ್ತೇವೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅಪೂರ್ವವಾದ ಒಂದು ಹೋರಾಟವನ್ನು ನಡೆದಿದೆ. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ನೇತೃತ್ವದಲ್ಲಿ ವಿಶೇಷ ಚೇತನರ ನಡೆ ರಾಜಕೀಯದ ಕಡೆ ಎಂಬ ಘೋಷವಾಕ್ಯದೊಂದಿಗೆ ಚಳವಳಿ ನಡೆಯಿತು. ಬಸವ ಕಲ್ಯಾಣ ಮತ್ತು ಕೂಡಲ ಸಂಗಮದಿಂದ ಆರಂಭವಾದ ಬೈಕ್ ಜಾಥಾ ಕೊನೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವಾಗಿ ರೂಪುಗೊಂಡಿತು. ಸಾವಿರಾರು ವಿಶೇಷ ಚೇತನರು ರಾಜ್ಯದ ಎಲ್ಲ ಭಾಗಗಳಿಂದ ಆಗಮಿಸಿ ಈ ಹೋರಾಟವನ್ನು ಐತಿಹಾಸಿಕವಾಗಿಸಿದರು. ಪ್ರಮುಖ ಬೇಡಿಕೆಗಳು: ಸ್ಥಳೀಯ ಸಂಸ್ಥೆಗಳಲ್ಲಿ 5% ರಾಜಕೀಯ ಮೀಸಲಾತಿ, 2025 ಬಜೆಟ್ನಲ್ಲಿ ದ್ವಿಗುಣ ಅನುದಾನ, ಶಕ್ತಿ ಯೋಜನೆಯಡಿ ಪುರುಷ ವಿಶೇಷ ಚೇತನರಿಗೂ ಉಚಿತ ಬಸ್ ಪಾಸ, ವಿಆರ್ಡಬ್ಲ್ಯೂ ಎಂಆರ್ಡಬ್ಲ್ಯೂ ಕಾರ್ಯಕರ್ತರ ಗೌರವಧನ ಹೆಚ್ಚಳ, ಮಾಸಾಶನ ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಳ, ವಿಶೇಷ ಚೇತನ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಎಲ್ಲಾ ತಾಲೂಕುಗಳಲ್ಲಿ ಪುನಶ್ಚೇತನ ಕೇಂದ್ರಗಳ ಸ್ಥಾಪನೆ. ಸಂಘಟನೆ ಸ್ಪಷ್ಟಪಡಿಸಿರುವುದು, ಇದು ಕೇವಲ ಆರ್ಥಿಕ ಬೇಡಿಕೆಗಳಲ್ಲ, ರಾಜಕೀಯ ಪ್ರತಿನಿಧಿತ್ವ ಮತ್ತು ಗೌರವಯುತ ಜೀವನದ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟ. ಸರ್ಕಾರದ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದು ಈಗ ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ನಮ್ಮ ಎಲ್ಲ ವಿಡಿಯೋಗಳನ್ನು ಮುಂದಿನ ಬಾರಿ ತಪ್ಪದೇ ನೋಡಲು ಮುಖವಾಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ. ನಿಮ್ಮ ಬೆಂಬಲವೇ ನಮ್ಮನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ? ಏನೇನು ಬೇಡಿಕೆ ಇಟ್ಕೊಂಡು ಫ್ರೀಡಂ ಪಾರ್ಕ್ ಹೋರಾಟ ಮಾಡ್ತಾ ಇದ್ದೀರಾ? ಇದು ನಾವು ಕರೋ ಅನ್ನೋ ಅಂಗವಿಕಲಾಂಗರ ಸಂಸ್ಥೆ ಕಡೆಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕರೋ ಸಂಸ್ಥೆ ಅಂತಾರೆ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಅಂಗವಿಕಲರದಾಗಿರೋದ್ರಿಂದ ಸಂಪೂರ್ಣ ರಾಜ್ಯದ ಬೇಡಿಕೆಗಳನ್ನ ಅಂಗವಿಕಲಾಂಗರ ಪರವಾಗಿ ನಾವು ಇಲ್ಲಿ ತರ್ತಾ ಇದ್ವಿ. ಈ ಅಡಿಯಲ್ಲಿ ನಾವು ಬಸವ ಕಲ್ಯಾಣದಿಂದ ಬೆಂಗಳೂರು ಚಲೋ ಅಂತ ಹೇಳ್ಬಿಟ್ಟು ಬಸವ ಕಲ್ಯಾಣದಿಂದ ನಮ್ಮ ಯಾತ್ರೆ ಪ್ರಾರಂಭವಾಗಿ ಅಲ್ಲಿಂದ 3 ವೀಲರ್ ಅಲ್ಲಿ ನಮ್ಮ ಅಂಗವಿಕಲಾಂಗರು ಬೆಂಗಳೂರುವರೆಗೂ ಬಂದಿದ್ದಾರೆ. ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ನಾವು ಈ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಧರಣಿಯ ವಿಷಯವಾಗಿ ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ನಮ್ಮ 7 ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ. ನಾವು ಇಡೀ ರಾಜ್ಯದ ಜನತೆಯಲ್ಲಿ, ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಕೇಳ್ತಾ ಇರೋದು ಏನಂತಂದ್ರೆ, ಅಂಗವಿಕಲಾಂಗರ ಪರವಾಗಿ ನಮ್ಮ ಸರ್ಕಾರ ಸ್ವಲ್ಪ ಧೋರಣೆ ಬಹಳ ಕೆಟ್ಟದಾಗಿದೆ ಅಂತ ಅನ್ನೋದೇ ನಮ್ಮ ಹೇಳಿಕೆ. ಇವತ್ತು ಸುಮಾರು ನಾವು 20 ವರ್ಷದಿಂದ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದಿಂದ ಸುಮಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಬರ್ತಾ ಇದೀವಿ. ಆದ್ರೂ ಕೂಡ ಏನು ನಮ್ಮ ಸರ್ಕಾರ ಏನಿದೆ, ಎಲ್ಲಾ ಸರ್ಕಾರ ಧ್ವನಿ ಎತ್ತಲ್ಲ. ಯಾವುದೇ ಸರ್ಕಾರಗಳು ಕೂಡ ನಮ್ಮ ಅಂಗವಿಕಲರ ಪರವಾಗಿ ಧ್ವನಿ ಎತ್ತೇ ಇಲ್ಲ. ಮತ್ತೆ ಇವತ್ತಿನ ಬಜೆಟ್ ಅಲ್ಲೂ ಕೂಡ, ಈಗ ಏನ್ ಬರೋ ಬಜೆಟ್ ಅಲ್ಲೂ ಕೂಡ ನಮ್ಮ ಅಂಗವಿಕಲತೆ ಬಗ್ಗೆ ಏನು ಬಜೆಟ್ ಇದೆಯೋ ಅದನ್ನ ನಮ್ಗೆ ಸರಿಯಾದ ರೀತಿಯಲ್ಲಿ ರಿಲೇಟ್ ಮಾಡ್ತಾ ಇಲ್ಲ. ಸೊ ನಾವಿವತ್ತು ಈ ಒಂದು ಪ್ರತಿಭಟನೆ ಕುಂತಿರೋದು ಸುಮಾರು 7 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಏನ್ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲ ರೂಲ್ಸ್ಗಳನ್ನ ಒಪ್ಪಿಕೊಂಡು ಇವತ್ತು ನಮ್ಮ ಬೇಡಿಕೆಗಳು ಸ್ಥಳೀಯ ಸಂಸ್ಥೆಗಳಲ್ಲಿ 5% ರಾಜಕೀಯ ಮೀಸಲಾತಿ ವಿಶೇಷ ಚೇತನರಿಗೆ ನೀಡಬೇಕು. 2ನೇದು ಮಾರ್ಚ್ ತಿಂಗಳಲ್ಲಿ ಘೋಷಣೆ ಆಗುವ 2026-27ನೇ ಸಾಲಿನಲ್ಲಿ ಬಜೆಟ್ ವಿಶೇಷ ಚೇತನರಿಗೆ ದ್ವಿಗುಣವಾಗಿ ಬಜೆಟ್ ಕಾಯ್ದಿರಿಸಬೇಕು. ಮತ್ತೆ 3ನೇದು ಶಕ್ತಿ ಯೋಜನೆ ಅಡಿಯಲ್ಲಿ ಈಗಾಗಲೇ ನಮ್ಮ ವಿಶೇಷ ಚೇತನ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ದೊರಕಿದೆ. ಅದನ್ನ ಇನ್ನುಳಿದ ಎಲ್ಲ ಬಗೆಯ ವಿಶೇಷ ಚೇತನರಿಗೆ ನಮ್ಗೆ ಮೀಸಲಿಡಬೇಕು, ಬಸ್ ಪಾಸ್ಗಳನ್ನ ವಿಸ್ತರಿಸಬೇಕು. ಮತ್ತೆ ಏನು ವಿಆರ್ಡಬ್ಲ್ಯೂ ಎಂಆರ್ಡಬ್ಲ್ಯೂ ಅಂತಿದ್ದಾರೆ, ಅವ್ರಿಗೆ 18,000ದಿಂದ 25,000 ಹೆಚ್ಚಳ ಮಾಡಬೇಕು. ಮತ್ತೆ ವಿಶೇಷ ಚೇತನರಿಗೆ ನೀಡಿರುವ ಮಾಸಾಸನ ಬೆಲೆ ಏರಿಕೆ ಅನುಗುಣವಾಗಿ ನಿಮ್ಗಾಗಲೇ ಗೊತ್ತಿದೆ, ಈಗಾಗಲೇ 1,400 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ. ಇದು ನೀವು ಹೇಳಿ, ಪರ್ ಒಂದ್ ಮಂತ್ಗೆ 1,400 ರೂಪಾಯಿ ಅಂದ್ರೆ ಅಂಗವಿಕಲರು ಯಾವ ತರ ಜೀವನ ರೂಪಿಸ್ಕೋಬೇಕಾಗು. ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಜನ ಬರೀ 1,400 ರೂಪಾಯಿಗೋಸ್ಕರ ಜೀವನ ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಬೇರೆ ಬೇರೆ ಆಂಧ್ರದಲ್ಲಿ 5,000, 6,000 ಈ ತರ ಅವರು ನಮ್ಗೆ ಮಾಸಾಸನ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕರ್ನಾಟಕದಲ್ಲೂ ಕೂಡ 6,000ದವರೆಗೂ ನಮ್ಗೆ ಏನ್ 1,400 ಇದೆ ಅದನ್ನ ಬಿಟ್ಟು 6,000ದವರೆಗೆ ನಮ್ಗೆ ಹೆಚ್ಚಳ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಹಾಗೇನೆ 7ನೇದು ವಿಶೇಷ ಚೇತನ ವ್ಯಕ್ತಿಗಳಿಗೆ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ ಸಿಗುವಂತಾಗಬೇಕು. ಮತ್ತು 7ನೇದು ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಒಂದರಂತೆ ಬೆಳವಣಿಗೆಯಲ್ಲಿ ವಿಳಂಬ ಇರುವ ಮಕ್ಕಳ ಪುನಶ್ಚೇತನ ಕೇಂದ್ರಗಳನ್ನು ತೆರೆಯಲು ವಿಶೇಷ ಚೇತನವನ್ನು ತಪ್ಪಿಸಬೇಕು. ಜೊತೆಗೆ ಆರೈಕೆದಾರರ ಭತ್ಯೆ ಎಲ್ಲರಿಗೂ ಸಿಗುವಂತಾಗಬೇಕು ಅಂತ ಹೇಳಿ ಈ ಬೇಡಿಕೆಗಳನ್ನ ಇಟ್ಕೊಂಡು 7ನೇ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಉಗ್ರವಾದ ಪ್ರತಿಭಟನೆಗಳನ್ನ ಮಾಡ್ತಾ ಇದೀವಿ.